ಇನ್ನು ತುಂಬಾ ದೊಡ್ಡ ಶಕ್ತಿಯಾಗಿ ನಿಮಗೆ ಹೆಸರಲ್ಲೇ ಸಕ್ಸಸ್ ಇಟ್ಕೊಡುವಂತ ನನ್ನ ಗೆಳೆಯ ವಿಜಯ್ ಇದ್ದಾನೆ, ವಿಜಯ್ ಕುಮಾರ್ ಸ್ಯಾಂಡಲ್ವುಡ್ಸ್. ಅವಾಗ ಅವ್ನ ಧೈರ್ಯ ಸರ್, ಅವ್ನು ನಿಮಗೆ ಸಿಕ್ಕಿರೋದು ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ನು ಯಾವುದೇ ಒಂದು ಸಿನಿಮಾ ಮಾಡ್ಲಿ ಅವ್ನ ಪಾತ್ರ ಸ್ವಲ್ಪ ಕಡಿಮೆ ಮಾಡ್ಕೊತಾನೆ ಹೊರತು ಅವ್ನ ಜೊತೆ ಇರೋರ್ ಪಾತ್ರ ಯಾವತ್ತೂ ಹೈಲೈಟ್ ಇರ್ಬೇಕಂತಾನೆ ಅವನು ಇಷ್ಟಪಡುವಂತ. ಅವನ ಮನೇಲಿ ಒಂದಷ್ಟು ವರ್ಷ ನಾವು ಗ್ರಾಮ ವಾಸ್ತವ್ಯ ಕೊಡುಗಿದ್ದೀವಿ. ನಾನು, ನಮ್ಮ ಅನಿಲ್, ಉದಯ್ ಮತ್ತೆ ನಮ್ಮ ರಂಗಾಯಣರಿಗೂ ಎಲ್ಲ ಆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅರ್ಜುನ್ ಜನ್ಯ ಅವ್ರನ್ನ ಕರ್ಸ್ಕೊಂಡು ಯಾವ್ದೋ ಸ್ಲಮ್ಮಿನ ಹುಡುಗರನ್ನ ಕರ್ಸ್ತಾ ಇದ್ದ. ಕರ್ಸ್ಬಿಟ್ಟು ಅರ್ಜುನ್ ಆಡಿಟ್ನ ನೋಡು ಅಂದ್ಬಿಟ್ಟು ಅರ್ಜುನ್ ಕಣ್ಕೊಂಡ್ಬಿಡ್ತಾರೆ ಅವರು. ನಾನು ಯಾರು ಹಿಂಗ್ ಆಡ್ತಾರೆ ಏನು ಗೊತ್ತಿಲ್ಲ ಅಂದ್ಬಿಟ್ಟು. ಅಂದ್ರೆ ಅವನ ಒಂದು ಎಲ್ಲರ ಜೊತೆ ಬೆಳೆಸ್ಬೇಕು ಅನ್ನೋದೊಂದು ಆ ತರ ಒಂದು ಮೋಟಿವೇಶನ್ ಇಟ್ಕೊಂಡಿರ್ತಾನೆ. ನೋಡಿರ್ಬೋದು ಅವ್ನ ಎಲ್ಲ ಸಿನಿಮಾಗಳು ಸಹ ಹೊಸ ವಿಲನ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ, ಹೊಸ ಕಾಮಿಡಿ ಆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಖುದ್ದಾಗಿ. ಅವನು ತುಂಬಾ ಮೆಚ್ಚುಗೆ ಆಗೋ ಗುಣ ಏನು ಅಂದ್ರೆ ಸರ್, ಯಾರು ಎಲ್ಲೆಲ್ಲವರೆಗೂ ಬರ್ಬೋದು, ಆದ್ರೆ ಸಾವಿರವರೆಗೂ ಬರುವಂತ ಒಂದೇ ಗೆಳೆಯ ನಾನು ನೋಡೋದು ಅವನು ಸರ್. ಅವನೊಂದಷ್ಟು ಸ್ನೇಹಿತರು ತೀರೋಗಿರುವಂತ ಸಂದರ್ಭದಲ್ಲಿ ನಾನು ಅವನೇ ಗುಂಡಿಗಿಳಿದು ಆ ಹೆಣಾದಿಕ್ ಮಾಡಿದ್ದಕ್ಕೆ ಅಂತ ಸಂಸ್ಕಾರ ಮಾಡಿ ಒಂದು ಸಂಸ್ಕಾರವನ್ನ ಕೊಟ್ಟಂತವ್ರು. ಈ ಸಂದರ್ಭದಲ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಜಡೇಶ್ ಅವ್ರು ಹೇಳ್ತಾ ಇದ್ರು, ನಾನು ಕತೆ ಹೇಳ್ಬೇಕು ಅಂತ ಹೋದಾಗ ಬಾ ಅಂತ ಒಂದು ಓಮ್ನಿ ಕಾರ ಕುಸ್ಕೊಂಡ, ಯಾವ್ದೋ ಸ್ಮಶಾನ ಕರ್ಕೊಂಡೋದ, ಅಲ್ಲಿ ಅವ್ರ ಫ್ರೆಂಡ್ ಸಂಸ್ಕಾರ ಮಾಡಿದಾಗ ನೀವು ಹೇಳೋ ಕತೆ ಅಂತಾನೆ. ಅಂದ್ರೆ ಅವನು ಮನುಷ್ಯನ ಪ್ರೀತಿಸುವಂತ, ಸ್ನೇಹಿತರನ್ನ ಪ್ರೀತಿಸುವಂತ ಗುಣ ಅಷ್ಟು ದೊಡ್ಡದೊಂದು.